ಅಯ್ಯೋ, ಮತ್ತೆ ಇನ್ನೊಂದಷ್ಟು ಕೆಲಸ ಆಯ್ತಲ್ಲ. ಇದನ್ನೇನಾದ್ರೂ ಶರ್ಮಿಳಕ್ಕ ನೋಡಿದ್ರೆ ಮುತ್ತು, ಮಾಯಾ, ಪೂಜೆಗೆ ತಡ ಆಗ್ತಿದೆ, ಹೋಗಿ ಕೂತ್ಕೊಳ್ಳಿ. ಸರಿ ಚಿಕ್ಕಮ್ಮ. ಮುತ್ತು ಮಾವ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇಲ್ಲಿರೋರು ಯಾರು ಒಳ್ಳೆಯವ್ರಲ್ಲ ಮಾವ. ನಿಮ್ಮ ಮುಂದೆ ಮಾತ್ರ ಒಳ್ಳೆಯವ್ರ ಥರ ನಡ್ಕೋತಾರೆ. ಆಸ್ತಿಗೋಸ್ಕರ ನಿಮ್ಮನ್ನ ಸಾಯಿಸ್ತಾರೆ ಮಾವ. ಅವತ್ತು ಚಿತ್ರನ್ಗೆ ಇದೆಲ್ಲ ಭ್ರಮೆ. ಈ ಮನೇಲಿ ಯಾರು ಆ ರೀತಿ ನಡ್ಕೊಳ್ಳಲ್ಲ ಅಂತ 1000 ಸರಿ ಹೇಳಿದೀನಿ, ಆದ್ರೆ ಅವಳು ನಂಬಲಿಲ್ಲ. ಇವಾಗ ನೀನು ಅದೇ ರೀತಿ ನಡ್ಕೊಳ್ತಿದ್ಯಾ? ಲಾಯರ್ ಬಂದು ನೀಲಾಂಬರಿ ಒಳ್ಳೆಯವರು ಅಂತ ಹೇಳಿದ್ರೆ ನಂಬ್ತೀಯಾ? ಮುತ್ತು ಸರ್, ಚಿತ್ರ ಡೈರಿ ವಿಷಯ ಅಂತ ಹೇಳಿದ್ರಲ್ಲ, ನಿನ್ನೆ ನಮ್ಮ ಆಫೀಸ್ಗೆ ಡೈರಿ ವಿಷಯವಾಗಿ ಯಾರೂ ಬಂದಿಲ್ಲ ಮುತ್ತು ಸರ್. ಅದರಲ್ಲೂ ಬೆಳ್ಳಿ ಅಂತೂ ಬಂದೇ ಇಲ್ಲ. ಮುತ್ತು ಮಾವ, ಇವರೆಲ್ಲರೂ ಸೇರಿ ನಿಮ್ಗೇನಾದ್ರೂ ಮಾಡ್ಬಿಡ್ತಾರೆ ಅಂತ ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಅಂತ ಕಣ್ಣೀರು ಹಾಕ್ತೀಯಾ? ನಿನ್ನ ಜೊತೆ ನಿನ್ನ ಮುತ್ತು ಮಾವನ್ನ ಕೊಂದು ಹಾಕಿದ್ರೆ ಇಲ್ಲಿ ಕೇಳೋದಿಕ್ಕೆ ಒಂದು ನರಪಿಲ್ಲೇನೂ ಇಲ್ಲ. ವೀಲ್ ಚೇರಲ್ಲಿದ್ದ ಈ ನೀಲಾಂಬರಿ ಹೇಗೆ ನಿಂತ್ಕೊಂಡ್ಲು ಅಂತ ನೋಡ್ತಾ ಇದೆಯಾ? ಯಾರು ಊಹಿಸ್ಕೊಳಕ್ಕಾಗದೇ ಇರೋ ಹಾಗೆ ನಡ್ಕೊಳ್ಳೋದೇ ಈ ನೀಲಾಂಬರಿ ಸ್ಪೆಷಾಲಿಟಿ. ಈಗಲೇ ನೋಡ್ತೇನೆ. ಮೊದಲು ಮುತ್ತು ಮಾವಂಗೂ ಮಾಯಿಂಗೂ ಮದ್ವೆ ಮಾಡಿಸ್ತಾರೆ, ಕೊನೆಗೆ ಮುತ್ತು ಮಾವನ್ನೇ ಸಾಯಿಸ್ಬಿಡ್ತಾರೆ. ಯಾರು ನಿನ್ ಮಾತು ಕೇಳೋ ಸ್ಥಿತಿನಲ್ಲಿ ಇಲ್ಲ ಅಂದಾಗ ಶತ್ರುಗಳ ಸಂಹಾರ ಮಾಡಬೇಕು. ನಡ್ಸೋಕ್ಕೆ ಅವ್ರಿಗಷ್ಟೇ ಅಲ್ಲ, ನಮಗೂ ಬರುತ್ತೆ ಅಂತ ನಾವು ತೋರಿಸ್ಕೋಬೇಕು. ಈ ಭೂಮಿ ಮೇಲೆ ತೋಳ್ಬಲದ್ಕಿಂತ ಬುದ್ಧಿಶಕ್ತಿ ಬೆಲೆನೇ ಜಾಸ್ತಿ. ಒಂದ್ ವೇಳೆ ಮುತ್ತು ಮಾವನೇ ನಿನ್ನ ದೂರ ತಳ್ಳಿದ್ರು, ನೀನ್ ಮಾತ್ರ ಅವರಿಂದ ದೂರ ಹೋಗ್ಬಾರ್ದು. ಭೈರ, ಒಂದಕ್ಕೆ ಸೈನ್ ಮಾಡಿದರೆ ಮುಗಿಯಲ್ಲ, ಇನ್ನೊಂದು ಪೇಪರ್ ಇದೆ, ಅದಕ್ಕೂ ಸೈನ್ ಮಾಡು. ಇನ್ನು ಮುಂದೆ ಮನೇಲಿ ಇದ್ರೂ ಇಲ್ದಾಗ ಬಿದ್ದಿರಬೇಕು. ಏನ್ ಹಂಗೆ ಹೋಗ್ತಾ ಇದ್ಯಾ? ಅಮ್ಮನ ಕಾಲು ಬಿದ್ದೋಗು. ಮಕ್ಕಳೇ, ಇನ್ನು ಮುಂದೆ ಇವಳ ಮೇಲೆ ಒಂದು ಕಣ್ಣಿಟ್ಟಿರಿ. ಸರಿಮ್ಮ. ಮಾಯಾ, ಏನು ತುಂಬ ಯೋಚನೆ ಮಾಡ್ತಾ ಇದೆಯಾ? ಪೂಜೆ ಅರ್ಧಕ್ಕೆ ನಿಂತೋಯ್ತು ಅಂತನಾ? ಪೂಜೆ ಎಲ್ಲ ಅರ್ಧಕ್ಕೆ ನಿಲ್ತೋತ್ತೆ. ಮುತ್ತು ಮಾವ ಬೆಳ್ಳಿಗೆ ಸರಿಯಾಗಿ ಪೂಜೆ ಮಾಡಿದ್ರಲ್ಲ, ಆ ಖುಷಿ ಇನ್ನೂ ಹಾಗೇ ಇದೆ. ಇನ್ಮೇಲಿಂದ ಮುತ್ತು ಮಾವ ಬೆಳ್ಳಿ ಎಣ್ಣೆ ಸೀಗೆಕಾಯಿ ಥರ ನಮ್ಮ ಬೇಳೆನ ನಾವು ಆರಾಮಾಗಿ ಬೇಯಿಸ್ಕೋಬೋದು. ಏನಂತೀರಾ? ಅವತ್ತು ನೀನು ಹರಿಣಿ ಸೇರಿಕೊಂಡು ನನ್ನನ್ನೇ ಆಡ್ಕೊಂಡಿದ್ರಿ ಅಲ್ವಾ? ಇವತ್ತಿದೆ ನಿನಗೆ. ಈ ನೀಲಾಂಬರಿನ ಎದುರು ಹಾಕ್ಕೊಂಡು ನೀನು ತುಂಬ ದೊಡ್ಡ ತಪ್ಪು ಮಾಡದೆ ಬೆಳ್ಳಿ.
ದಿಸ್ ಇಸ್ ಫಾರ್ ಯು ಮೈ ಗರ್ಲ್. ವಾವ್, ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಡ್ಯಾಡ್. ಗಿಫ್ಟ್ ಕೊಟ್ಟಾಯ್ತಲ್ಲ ಅತ್ತೆ, ಕೇಕ್ ಕಟ್ ಮಾಡೋಣ. ಯಾರು ಈ ಕೇಕ್ನ ತಂದಿದ್ದು? ಕೇಕ್ ತಂದಿದ್ದು ಕಮ್ಲಿ. ನನ್ನ ಹೆಸರಲ್ಲಿ ಏನಿದೆ ಮೇಡಮ್? ನಾನು ಕೇಳೋ ಪ್ರಶ್ನೆಯಲ್ಲಿ ವಿಷಯ ಇದೆ, ಅದಕ್ಕೆ ಉತ್ತರ ಸಿಕ್ಕಿದ್ರೆ ಸಾಕು. ಆಯಿತು, ಅದು ನಿಮ್ದು ಏನು ಪ್ರಶ್ನೆ ಆಯಿತೋ ಕೇಳಿ, ನಾನು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ಈಗ ತಾನೇ ಒಬ್ರು ಕಾಲರ್ ಮಾತಾಡಿದ್ನ ಕೇಳಿಸ್ಕೊಂಡೆ. ಪಾಪ, ಅವ್ರ ಅಕ್ಕಂಗೆ ನೀವೇ ಸ್ಫೂರ್ತಿ ಅಂತೆ. ಹಾಗಿದ್ರೆ ಆ ರೀತಿ ಗಂಡನ್ ಬಿಟ್ಟು ಹೋಗಿದ್ದ ಹೆಂಗಸರಿಗೆಲ್ಲ ನೀವೇ ಸ್ಫೂರ್ತಿನಾ? ಹಲೋ, ಹಲೋ ಅನು ಮೇಡಮ್. ಹೇಳು ಮಂಜ, ಏನು ಇಷ್ಟು ಬೆಳಗ್ಗೆ ಫೋನ್ ಮಾಡಿದ್ಯಾ? ರಾಮಣ್ಣ ಎಲ್ಲ ನಿನ್ಗೆ ಗೊತ್ತಾಯ್ತು, ಇಬ್ಬರನ್ನೇ ಬನ್ನಿ. ಎಲ್ಲಿ ಮೊಬೈಲ್ ಕೊಡು ಮಂಜ, ಇದನ್ನ ಮೊದಲು ಯಾರು ಅಪ್ಲೋಡ್ ಮಾಡಿದ್ದು ಅಂತ ನೋಡೋಣ. ತಗೊಳ್ಳಿ ಮೇಡಮ್, ಅದನ್ನ ನೋಡಕ್ಕೆ ನಿಮ್ಮನ್ನ ಕರೆಸಿದ್ದು. ಈಗ ಸತ್ಯ ಗೊತ್ತಾಗಿದೆ, ಆಗಿರೋದನ್ನ ಯಾಕೆ ಬದಲಾಯಿಸ್ಬೇಕು? ರಕ್ಷಾ ವಿನು ಮದುವೆ ತಪ್ಪಿ ವಿದ್ಯಾ ವಿನಾಯಕನ್ ಮದುವೆ ಆಗಿದೆ ಅಂದರೆ ಏನರ್ಥ ಹೇಳು? ಸಮಯಕ್ಕೂ ಅದು ಬೇಕಾಗಿತ್ತು. ನಾನು ಈಗಲೂ ವಿದ್ಯಾ ವಿನು ಇಬ್ಬರು ಗಂಡ ಹೆಂಡತಿಯಾಗಿ ಒಟ್ಟಿಗೆ ಇರಬೇಕು ಅಂತ ಬಯಸ್ತೀನಿ ಕಣೆ. ಇದನ್ನ ತರೋದಕ್ಕೆ ನನ್ನನ್ನ ಯಾಮಾರಿಸಿ ಹೋಗಿದ್ಯಾ ನೀನು? ಅದಕ್ಕೆ ಈ ಅಜ್ಜಮ್ಮ ನನ್ನ ಹತ್ರ ಆಟ ಕಟ್ಟಿದ್ದು. ಇಂಥವ್ ಎಷ್ಟೇ ಬಂದ್ರೂ ನನ್ನ ಶಕ್ತಿ ಮುಂದೆ ಆಟ ಆಡೋದಕ್ಕಾಗೋದಿಲ್ಲ. ಈಗ ನೋಡು ನನ್ನ ಆಟನ. ಯಾರು ನೀನು? ನಾಗಿಣಿ. ನನ್ನ ಅಮೃತವ್ರಲ್ಲಿ. ನಿನ್ನ ಅಮೃತ ನಾನೇ. ನಿನ್ನ ತಂದೆನ ಬಲಿ ತಗೋಬೇಕು ಅಂತ ನಿಂತಿರೋ ನಾಗಿಣಿನು ನಾನೇ. ನಾನು ನನಗೆ ಹೃದಯ ತುಂಬ ಪ್ರೀತಿ ಕೊಟ್ಟಿದ್ಕೆ ನನಗೆ ವಿಷ ಕೊಟ್ಬಿಟ್ಯಾ? ಗಂಗಾ, ಈ ಅಕ್ಕವ್ರ ಮೇಲೆ ನಿಂಗೆ ಗೌರವ ಅದಲ್ಲ. ನಾನು ನಿಂಗೆ ಏನು ಕೇಳಿದ್ರು ನೀ ಖರೆನ ಹೇಳ್ತೀಯಲ್ಲ? ಹಾಂ, ಖರೆ ಹೇಳು ಗಂಗಾ, ನೀನು ಸಾಗರ ಚಲೋ ಇದ್ದಿರಲ್ಲ? ಹಾಂ, ನಾ ಚಲೋನೇ ಇದ್ದಿ ಅಕ್ಕರೆ. ಇಲ್ಲ, ನೀ ಸುಳ್ಳು ಹೇಳು ಕತ್ತಿ. ಹಲೋ, ನಾನು ಕಣೋ ಪಿಂಕಿ ಮಾತಾಡ್ತಿರೋದು. ಸರಿ, ಫೋನ್ ಮಾಡಿದ್ದೇನು ವಿಷಯ ಅಂತ ಹೇಳಿ. ನಾನು ಒಬ್ರು ಪೇಷಂಟ್ನ ಕರ್ಕೊಂಡ್ಬರ್ತಾ ಇದ್ದೀನಿ. ನೋಡು, ಅವಳು ದಪ್ಪ ಆಗಬೇಕು, ಇಲ್ಲ ಅವಳ ಆರೋಗ್ಯದಲ್ಲಿ ಏರುಪೇರಾಗಬೇಕು, ಸಣ್ಣ ಮಾತ್ರ ಆಗಬಾರ್ದು. ಓಕೆ, ಡನ್. ನೋಡಿ, ಡೈಲಿ ಬೆಳಿಗ್ಗೆ ಒಂದು ಮತ್ತು ರಾತ್ರಿ ಒಂದು ಊಟಕ್ಕೆ ಮುಂಚೆ ತಗೊಳ್ಳಿ, ಪಕ್ಕಾ ಸಣ್ಣ ಆಗ್ತೀರಾ ನೀವು.